ಇನ್ನ ಭವ್ಯ ಅವ್ರದ್ದು ಇನ್ನೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು ಮನೆದು. ಏನಂದ್ರೆ ಈ ಕಲರ್ ವಾಟರ್ ಇಟ್ಕೊಂಡದ್ದು, ಅಂದ್ರೆ ಒಂದು ಬಾಟಲ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಕಲರ್ ವಾಟರ್ ಇಟ್ಕೊಂಡು ಅದನ್ನ ಸೇವ್ ಮಾಡ್ಕೊಬೇಕು. ಇನ್ನೊಬ್ರು ಇದ್ರಲ್ಲಿ ರೋಪಲ್ಲಿ ಹೊಡಿತಾ ಇರ್ತಾರೆ, ರಜತೆ ಕ್ಯಾಪ್ಟನ್ ಇರ್ತಾರೆ, ಅವಾಗ ಉಸ್ತುವಾರಿನವರೇ ಇರ್ತಾರೆ. ಆ ಟೈಮಲ್ಲಿ ಗೌತಮಿ ಅವ್ರೇನೋ ಹೇಳ್ಬೇಕಾದ್ರೆ ಭವ್ಯ ಅವರು ಬೆಕ್ ತರ ಸೌಂಡ್ ಮಾಡ್ತಾರೆ ಅಲ್ಲಿ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು. ಭವ್ಯ ಯಾಕೆ ಸೌಂಡ್ ಮಾಡಿದ್ದು, ಯಾರಿಗ್ ಮಾಡಿದ್ದು ಅಂತ. ಹೌದಾ? ನೆನ್ಪಿಲ್ಲ, ನಾನು ಅದೇ ಹೇಳಿಲ್ವಾ, ಆಡೋ ಟೈಮಲ್ಲಿ ಏನ್ ಆಡ್ತಿದ್ವಿ, ಏನ್ ಮಾತಾಡ್ತಿದ್ವಿ, ಏನು ಗೊತ್ತಾಗ್ತಿಲ್ಲ. ಇವಾಗಂತ ಅಲ್ಲಿಂದ ಬಂದ್ಮೇಲಿಂದ ಯಾರದ್ದು ಇದ್ರಲ್ಲಿ ಜನರಲ್ ಹಿಂಗ್ ಕ್ವಶನ್ ಕೇಳ್ದ, ಹೌದಾ ಯಾವಾಗ ಮಾಡಿದ್ದೆ, ಯಾವಾಗ ಏನ್ ಮಾಡಿದ್ದೆ ಅಂದ್ರೆ, ಬಿಕಾಸ್ 120 ದಿನ ತಲೆಯಲ್ಲಿ ಇರ್ಬೇಕಂದ್ರೆ ಸ್ವಲ್ಪ ಕಷ್ಟ. ಬಟ್ ಯಾವಾಗ ಮಾಡಿದ ಒಟ್ನಲ್ಲಿ ರೇಗ್ಸಿದೀನಿ, ಏನೋ ರೇಗ್ಸಿದೀನಿ, ಬಟ್ ಯಾಕೆ ಹಂಗ್ ಮಾಡ್ದೆ ಅಂತ ಗೊತ್ತಿಲ್ಲ. ಅಲ್ಲ ಭವ್ಯ ಅವರು ಇದೇನು ಸ್ಮಾರ್ಟ್ ಆನ್ಸರಾ ಅಥವಾ ಹೆಂಗೆ ಪರ್ಫೆಕ್ಟ್ ಆನ್ಸರಾ ಅಂತ ಇದು? ಹಂಗೆಲ್ಲ ಸಿಚುಯೇಷನ್ ಏನ್ ರಿಯಾಕ್ಟ್ ಮಾಡ್ಬೇಕು ಹಂಗ್ ಮಾಡಿರ್ತೀನಿ. ಬಿಕಾಸ್ ನನ್ಗೆ ಅದನ್ನ ಸಿಚುಯೇಷನ್ ಅಲ್ಲಿ ಇದ್ದಾಗ ಅಲ್ಲೇ ರಿಯಾಕ್ಟ್, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ತರ ಇರ್ಬೇಕು. ಮತ್ತೆ ಅದನ್ನ ನಂಗೇನಂದ್ರೆ ಕ್ಯಾರಿ ಓವರ್ ಮಾಡ್ಕೊಂಡ್ ಮುಂದಕ್ಕೆ ಹೋದ್ರೆ ಅದು ನನ್ನ ಆಟಕ್ಕೂ ಚೆನ್ನಾಗಿರಲ್ಲ, ನೆಕ್ಸ್ಟ್ ಬರೋ ಆಟಕ್ಕೂ ಅವ್ರಿಗೂ ಸರಿ ಹೋಗಲ್ಲ, ನಂಗೂ ಸರಿ ಹೋಗಲ್ಲ. ಬಿಕಾಸ್ ಒಂದೇ ಟೀಮಲ್ಲಿ ನೆಕ್ಸ್ಟ್ ಆಡ್ಬೇಕು ಅಂದ್ರೆ ಅದಿಬ್ರಿಗೂ ಮೈಂಡ್ ಸೆಟ್ ವರ್ಕೌಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಚೆನ್ನಾಗಿದ್ದೀರ. ಅಲ್ಲ ಭವ್ಯನಿಗೆ ಏನ್ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟನಾ ಅಂತ. ಏನಕ್ಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಒಂದ್ಸಲ ಐಶ್ವರ್ಯನಿಗೂ ಮಾಡ್ತೀರಿ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನೀವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅನ್ಸ್ತೀರಿ, ಅಂದ್ರೆ ಸ್ಟಾರ್ಟಿಂಗ್ ವೀಕ್ ಅಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಯಾಕೋ ಇಬ್ರಿಗೂ ಆ ವೈಬೆ ಮ್ಯಾಚ್ ಆಗೋದಿಲ್ಲ. ಐಶ್ವರ್ಯಂಗೂ ಇದೇ ತರ ಬೆಕ್ ತರ ಸೌಂಡ್ ಮಾಡ್ತೀರಿ, ಅವ್ರು ಬಂದು ಸಿಕ್ಕಾಪಡೆ ಕಿರ್ಚಾಡಿ ಹೋಗ್ತಾರೆ. ಯಾಕೆ ಭವ್ಯನ್ಗೆ ಅಷ್ಟೊಂದು ಇಷ್ಟನಾ ಬೇಕಂದ್ರೆ? ನಂಗೆ ಗೊತ್ತಿಲ್ಲ. ಅಂದ್ರೆ ಪೆಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಡಾಗ್ಸ್, ಕ್ಯಾಟ್ಸ್, ಅದೆಲ್ಲ ಎಲ್ಲ ಬರ್ಡ್ಸ್ ಗಿಡ್ಸ್ ಎಲ್ಲ ಇಷ್ಟ. ಬಟ್ ಅಲ್ಲಿ ಸಿಚುಯೇಷನ್ ಒಂದ್ಸಲ ಯಾವ್ದೋ ಕೋಗಿಲೆ ತರನು ಸೌಂಡ್ ಮಾಡಿದೀನಿ, ಕೂ ಕೂ ಅಂತ ಯಾವ್ದೋ ಇದಕ್ಕೆ ಬೆಕ್ ತರ ಸೌಂಡ್ ಮಾಡಿದೀನಿ. ಸೊ ಹೌದು, ನಾನು ಐಶು ಸಿಕ್ಕಾಪಟ್ಟೆ ಜಗಳ ಆಡಿದೀವಿ. ಅಂಡ್ ಅದೇ ಹೇಳಿದ್ದೆ ನಾನು ಐಶುಗೆ, ಐಶು ಸಿ ಈ ಮನೆ ನಮ್ಗೆ ಹಿಂಗ್ ಆಡಿಸ್ತಿದೆ, ಅಂಡ್ ಇಲ್ಲಿನ ಸಿಚುಯೇಷನ್ ನಮ್ಗೆ ಹೀಗೆ ರಿಯಾಕ್ಟ್ ಆಗ್ತಿದೆ. ಬಟ್ ಇದನ್ನ ನಾನು ಹೊರಗಡೆ ಹೋದ್ಮೇಲೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಬಟ್ ನೀವ್ ಹೇಳ್ಬಿಡ್ತೀರಿ ಒಂದ್ ಕಡೆ, ನಾನ್ ಹೊರಗೋದ್ರೆ ಐಶ್ವರ್ಯನ್ ಮಾತಾಡ್ಸಲ್ಲ ಇನ್ನ. ಅದು ಹೇಳಿದೆ ನನ್ಗೆ, ಆಮೇಲೂ ಹೇಳಿದೆ, ಇಲ್ಲ ಐಶು ಸಾರಿ ನಾನು ಹೇಳ್ಬಾರ್ದಿತ್ತು ಅದನ್ನ. ಬಟ್ ಅದನ್ನ ಇಲ್ಲಿಗೆ ಬಿಟ್ಟು ಹೊರಗಡೆ ಆದ್ಮೇಲೆ ತುಂಬಾ ಚೆನ್ನಾಗಿರೋಣ. ಬಿಕಾಸ್ ಒಳಗಡೆ ಸಿಚುಯೇಷನ್ ಎಲ್ರು ಅದೇ ಹೇಳ್ತಿದ್ದು, ಇಲ್ಲಿನ ಸಿಚುಯೇಷನ್ಗೆ ಎಲ್ರು ಹಿಂಗ್ ಆಟಾಡ್ಲೇಬೇಕು, ಆಗುತ್ತೆ, ಇಟ್ಸ್ ಕಾಮನ್. ಬಟ್ ಅದನ್ನ ಇಲ್ಲಿಗೆ ಮರ್ತು ಹೊರಗಡೆ ಆದ್ಮೇಲೆ ಚೆನ್ನಾಗಿರೋಣ. ಮಾತಾಡಿದ್ರೆ ಐಶ್ವರ್ಯ ಜೊತೆ ಹೊರಗೆ ಬಂದ್ಮೇಲೆ ಫಿನಾಲೆಲ್ಲಿ ಮಾತಾಡಿದ್ವಿ, ಆರಾಮಾಗಿದ್ವಿ. ಅದಾದ್ಮೇಲೆ ಫಿನಾಲೆ ಮುಗಿಸ್ಕೊಂಡ್ಮೇಲೂ ಯಾಕೆ ಇಷ್ಟ ಬೇಗ ಹೋಗ್ತಿದ್ಯಾ ಇರು ಅಂತಂದ್ಲು. ಯಾರು ಫ್ರೆಂಡ್ಲಿ, ಬಟ್ ಆ ಮನೆಯಲ್ಲಿ ಏನಿತ್ತು ಅದನ್ನ ಎಲ್ರು ಅಲ್ಲಿಗೆ ಬಿಟ್ಟಿದೀವಿ, ಯಾರು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿಲ್ಲ.